ದೂರು ಕೊಡೋಕೆ ಹೋದಂಥ ಮಹಿಳೆಯನ್ನೇ ತನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡ ಪಿಎಸ್ಐ. ಆ ಮಹಿಳೆಯ ಪತಿ ಹೀಗಂತ ಆರೋಪ ಮಾಡ್ತಿದ್ದಾರೆ. ಪಿಎಸ್ಐ ಮನೋಹರ್ ವಿರುದ್ಧ ಮಹಿಳೆಯ ಪತಿ ಭೀಮಾಶಂಕರ್ ಮಾಡಿರುವಂಥ ಆರೋಪ ಇದು. ಅಂದಹಾಗೆ ಈ ಘಟನೆ ನಡೆದಿರುವುದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಬಸವನ ಬಾಗೇವಾಡಿ ಪಿಎಸ್ಐ ಮನೋಹರ್ ವಿರುದ್ಧ ಮಹಿಳೆಯ ಪತಿ ಆರೋಪವನ್ನ ಮಾಡಿದ್ದಾರೆ. ಮಹಿಳೆಯ ಪತಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅತ್ತ ಪಿಎಸ್ಐ ಜೊತೆ ಪತ್ನಿ ಲವ್ ಡವಿ ಶುರುವಾಗಿತ್ತು. ವಾಟ್ಸ್ಆಪ್ ಚಾಟ್ ಇವರಿಬ್ಬರ ನಡುವಿನ ಸಂಬಂಧವನ್ನ ಬಿಚ್ಚಿಟ್ಟಿತ್ತು. ಪಿಎಸ್ಐ ಮನೋಹರ್ ಜೊತೆಯೇ ಈತನ ಪತ್ನಿ ಎಸ್ಕೇಪ್ ಆಗಿದ್ದಾಳೆ ಅಂತ ಹೇಳಿ ಭೀಮಾಶಂಕರ್ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಮಹಿಳೆಯ ಪತಿ ಕಳೆದ 1.5 ತಿಂಗಳಿನಿಂದ ಕೆಲಸಕ್ಕೂ ಕೂಡ ಪಿಎಸ್ಐ ಮನೋಹರ್ ಗೈರಾಗಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ, ನನ್ನ ಹೆಂಡತಿ ವಾಪಸ್ ಬರ್ಲಿ ಅಂತ ಹೇಳಿ ಪತಿ ಆಗ್ರಹವನ್ನ ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಪಿಎಸ್ಐ ಮನೋಹರ್ ವಿರುದ್ಧ ಈ ಆರೋಪ ಕೇಳಿಬರ್ತಾ ಇರೋದು. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಮಹಿಳೆ ತೆರಳಿದ್ದಂತಹ ಸಂದರ್ಭದಲ್ಲಿ ಆಗ ಈ ಮಹಿಳೆ ಹಾಗೆಯೇ ಪಿಎಸ್ಐ ಮನೋಹರ್ಗೆ ಪರಿಚಯ ಆಗಿತ್ತಂತೆ. ಅದಾದ ಮೇಲೆ ಇವರ ನಡುವೆ ಸಂಬಂಧ ಬೆಳೆದಿತ್ತು ಅನ್ನೋದು ಪತಿ ಮಾಡ್ತಾ ಇರೋ ಆರೋಪ. ಈಗ ಆತನ ಜೊತೆಗೆ ನನ್ನ ಪತ್ನಿ ಇದ್ದಾಳೆ, ಆತ ನನ್ನ ಪತ್ನಿಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ, ನನಗೆ ನನ್ನ ಪತ್ನಿ ವಾಪಸ್ ಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಹಿಳೆಯ ಪತಿ ಮಾಡಿದ್ದಾರೆ. ನಂದು ಮದುವೆ ಆಗಿ 10 ವರ್ಷ ಆಯಿತು. 5 ವರ್ಷ ಸುಖ ಸಂಸಾರ ಆಗಿ ಚೆನ್ನಾಗಿದ್ದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಚಿಗಾರ AS ಆಗಿದ್ದ ಆಲ್ಮೇಲದಲ್ಲಿ. ಈಗ ಪ್ರಮೋಟ್ ಆಗಿ PSI ಆಗಿದ್ದಾರೆ. ಬಾಗೇವಾಡಿ ಟೌನ್ PSI ಆಗಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ಲು. ಬೆಂಗಳೂರಿಗೆ ಹೋದ ತಕ್ಷಣ ಯಾಕೆ ಈ ಥರ ಮಾಡ್ತಿದ್ದೆ ಅಂತ ಕೇಳಿದರೆ ಅವಳು ಏನೂ ಹೇಳ್ತಾ ಇರಲಿಲ್ಲ. ಆಮೇಲೆ ಮೊಬೈಲ್ ತೊಗೊಂಡು ಬಂದೆ. ಮೊಬೈಲಲ್ಲಿ ಅವನದು ಮತ್ತು ಕಂಚಿಗಾರದು ಮತ್ತು ನನ್ನ ಪತ್ನಿಯರ ಅನುರಾಧೊಂದು ಅನೈತಿಕ ಸಂಬಂಧದ್ದು ಫೋಟೋ ವಿಡಿಯೋಸ್ ಎಲ್ಲ ನನ್ನ ಹತ್ರ ಸಿಕ್ಕ ನಂತರ ಮತ್ತೆ ಫೋನ್ ಮಾಡಿ ನನಗೆ ಬಾಯಿ ಬಂದಂಗೆ ಬೈದು ನನಗೆ ಕೊಲೆ ಬೆದರಿಕೆ ಹಾಕಿದ್ದು ಆಲ್ಮೇಲೆ ಪೊಲೀಸ್ ಠಾಣೆಯಲ್ಲಿ ನಾನು ಆಲ್ರೆಡಿ FIR ಮಾಡಿದ್ದೀನಿ ಅವಳ ಮೇಲೆ. ಮತ್ತು ನನಗೆ ನ್ಯಾಯ ಎಲ್ಲಿ ಸಿಗಲಿಲ್ಲ ಅಂತೇಳಿ ನಾನು ಈ ಮಾಧ್ಯಮ ಮಿತ್ರರಿಗೆ ಹತ್ರ ನಾನು ಕೇಳ್ಕೊತಿದ್ದೀನಿ, ನ್ಯಾಯ ಇಸ್ಕೊಡಿ ಅಂತೇಳಿ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ಇದು ಮಹಿಳೆಯ ಪತಿ ಭೀಮಾಶಂಕರ್ ಮಾಡಿರುವಂತಹ ಆರೋಪ. ಪಿಎಸ್ಐ ಮನೋಹರ್ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದಾರೆ. 5 ವರ್ಷದ ಹಿಂದೆ ಆಲ್ಮೇಲ ಠಾಣೆಯಲ್ಲಿ ಇದೇ ಮನೋಹರ್ ಆರೋಪಿ ಸ್ಥಾನದಲ್ಲಿರುವಂತಹ ಮನೋಹರ್ ASI ಆಗಿರ್ತಾರೆ. ಆಗ ಏನೋ ಒಂದು ಕೌಟುಂಬಿಕ ಕಲಹದ ಕಾರಣಕ್ಕಾಗಿ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಡೋಕೆ ಅಂತ ಹೇಳಿ ಠಾಣೆಗೆ ಹೋಗಿರ್ತಾರಂತೆ. ಆ ಸಂದರ್ಭದಲ್ಲಿ ಮನೋಹರ ಹಾಗೆ ಮಹಿಳೆಯ ನಡುವೆ ಪ್ರೀತಿ ಶುರುವಾಗಿತ್ತು ಅನ್ನುವಂತ ಆರೋಪ ಇದೆ. ಮಹಿಳೆಯನ್ನ ತನ್ನ ಬಲೆಗೆ ಬೀಳಿಸಿಕೊಂಡ್ರು PSI ಮನೋಹರ್ ಅಂತ ಹೇಳಿ ಮಹಿಳೆಯ ಪತಿ ಆರೋಪಿಸುತ್ತಿದ್ದಾರೆ. ಇಬ್ಬರ ನಡುವೆ ಆನಂತರ ಸಲುಗೆ ಬೆಳೆಯುತ್ತೆ. ವಾಟ್ಸ್ಆಪ್ ಚಾಟಿಂಗ್ ಆರಂಭ ಆಗುತ್ತೆ. ಅದರ ಸ್ಕ್ರೀನ್ ಶಾಟ್ ಕೂಡ ಗಮನಿಸಿದ್ರಿ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಮಹಿಳೆಯ ಪತಿ ಭೀಮಾಶಂಕರ್ ಕೆಲಸ ಮಾಡ್ತಿರ್ತಾರೆ. ಯಾವಾಗ ಪತ್ನಿಯ ಅನೈತಿಕ ಸಂಬಂಧ ಗೊತ್ತಾಗುತ್ತೋ ಪತ್ನಿ ಹಾಗೆ ಮಕ್ಕಳನ್ನ ಗಂಡ ಬಿಟ್ಬಿಟ್ಟಿರಂತೆ. ವಾಪಸ್ ಆಲ್ಮೇಲಕ್ಕೆ ಮಹಿಳೆಯ ಪತಿ ಭೀಮಾಶಂಕರ್ ಬಂದಂತಹ ಟೈಮ್ನಲ್ಲಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಇಲ್ಲಿ ಅಂತ ಹೇಳಿ ಭೀಮಾಶಂಕರ್ಗೆ ಪುತ್ರ ಕರೆ ಮಾಡ್ತಾನೆ. ಮನೋಹರ್ ಹಾಗೆ ಅಮ್ಮ ನನಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ, ಜೊತೆಗೆ ನನಗೆ ಅಪ್ಪ ಅಂತ ಕರಿ ಅಂತ ಹೇಳಿ ಮನೋಹರ್ ಒತ್ತಡ ಹೇರ್ತಿದ್ರಂತೆ. ಭೀಮಾಶಂಕರ್ ಕುಟುಂಬಕ್ಕೂ PSI ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ನಮಗ್ ನ್ಯಾಯ ಕೊಡಿಸಿ, ಪತ್ನಿ ವಾಪಸ್ ಬರ್ಲಿ ಅಂತ ಹೇಳಿ ಭೀಮಾಶಂಕರ್ ಕೇಳ್ತಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಬಗ್ಗೆ ಭೀಮಾಶಂಕರ್ ಮಹಿಳೆಯ ಪತಿ ಮನವಿಯನ್ನ ಕೂಡ ಮಾಡ್ತಿದ್ದಾರೆ.